ನೋಡಿ, ಆರ್ ಎಸ್ ಎಸ್ಸು ಹಿಂದೆ ನಿಜವಾಗ್ಲೂ ಒಂದು ಅವರ ಭಾವನೆಗಳಿಗೆ ತಕ್ಕಾಗಿ ಕೆಲಸ ಮಾಡ್ಕೊಂಡಿದ್ದು ನಾನು ನೋಡಿದ್ದೀನಿ. ಅದು ಇತ್ತೀಚೆಗೆ ಏನಾಗಿದೆ, ಈ ಬಿ ಜೆ ಪಿ ಕೆಲವು ಪುಡಾರಿಗಳು ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಅವರಿಂದ ಈ ಆರ್ ಎಸ್ ಎಸ್ ಹಾಳಾಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ ಇಂದ ಯಾವುದೇ ತೊಂದರೆ ಇರಲಿಲ್ಲ. ಅವರು ಈಗ ಚಡ್ಡಿ ಹಾಕ್ಕೊಂಡು ಬಂದಮೇಲೆ ಶುರುವಾದ್ಮೇಲೆ ಮುಂಚೆ ಅವ್ರದ್ದೇ ಒಂದಿಷ್ಟು ಒಂದು 25-50 ಒಂದೊಂದು ತಾಲೂಕಲ್ಲಿ ಇಟ್ಕೊಂಡು ಅವರೇ ಒಂದು ಸಂಚಾಲನ ಇನ್ನೊಂದು ಮಾಡಿಕೊಂಡು ಏನೋ ಒಂದು ಅವರ ಶಕ್ತಿ ಅದು ಮಾಡ್ಕೊಂಡು ಹೋಗಿದ್ರು ಆರ್ ಎಸ್ ಎಸ್. ಇವರೆಲ್ಲ ಯಾವಾಗ ಸೇರಿಕೊಂಡ್ರು ಇದು ಬಿ ಜೆ ಪಿಯ ಪರವಾದಂಗೆ ಆಗ್ಬಿಟ್ಟಿದೆ, ಬಿ ಜೆ ಪಿಯ ಸಂಘಟನೆ ಆಗ್ಬಿಟ್ಟಿದ್ದು ಬಿಟ್ಟರೆ ಬೇರೆ ಏನಲ್ಲ ಕಾಣ್ತಾ ಇದೆ. ಹಿಂದೆ ಪಟ್ಟಾಭಿ ಅವರೆಲ್ಲ ಶಿವಮೊಗ್ಗದಲ್ಲಿ ಇದ್ದರು, ಅವರೆಲ್ಲ ಇದ್ದಾಗ ಆ ಥರ ಏನು ವಾತಾವರಣ ಕಾಣಲಿಲ್ಲ ನಮಗೆ. ಇವತ್ತು ವಾತಾವರಣ ಬೇರೆ ಥರ ಇದೆ. ನಾನು ಹೇಳೋದಿಷ್ಟೇ, ನೀವು ಎಲ್ಲ ಗಣಪತಿ ಹಬ್ಬ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ, ಒಂದು ಶಾಲೆ ಕಾಲೇಜಲ್ಲಿ ಏನಾದ್ರು ಕಾರ್ಯಕ್ರಮ ಮಾಡ್ಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ. ಆದರೆ ನಿಮ್ಮ ಸಂಘಟನೆ ಮಾಡಬೇಕಾದ್ರೆ ಪರ್ಮಿಷನ್ ಅಲ್ಲದೆ ಯಾಕೆ ತೊಗೊಳ್ಳಲ್ಲ? ಅದು ತಪ್ಪೇನಿಲ್ಲಲ್ಲ. ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್, ಇತರ ಇಲಾಖೆಯ ಪರ್ಮಿಷನ್, ಗ್ರೌಂಡ್ ಇದೆಲ್ಲ ಪರ್ಮಿಷನ್ ತೊಗೊತೀರಿ. ನಿಮ್ಮ ಸಂಘಟನೆ ಪರ್ಮಿಷನ್ ತೊಗೋಬೇಕು. ನೀವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ? ನೀವು ನಾಳೆ ಯಾವುದೋ ಒಂದು ಪಕ್ಷದವ ಬಂದು ನಾಳೆ ನಮಗೂ ಕೊಡಿ, ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ನನಗೂ ಕೊಡಿ, ನಮ್ಮದು ರಾಜಕೀಯ ಪಕ್ಷಕ್ಕೆ ಕೊಡಿ ಅಂದರೆ ನಾಳೆ ನಮಗೂ ಅವ್ರಿಗೆ ತೊಂದರೆ ಆಗಲ್ವಾ? ಅದರಿಂದ ಸೇವಾದಳದವ್ರು ಮಾಡ್ಬೋದು, ಅದಕ್ಕೆ ನಡೀತದೆ. ಆದರೆ ಆರ್ ಎಸ್ ಎಸ್ ಅವ್ರಿಗೆ ಹಾಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇದು. ಅದರಿಂದ ನಾನು ಹೇಳೋದು, ಅವ್ರು ಪರ್ಮಿಷನ್ ತೊಗೊಳ್ಳಿ, ಅವ್ರಿಗೆ ಕೊಡೋಕ್ಕೆ ಬರಲ್ಲ ಅಂತ ಏನು ಹೇಳಲ್ಲ. ಅವ್ರು ಪರ್ಮಿಷನ್ ತೊಗೊಂಡು ಎಲ್ಲಿ ಮಾಡಬೇಕು ಅನ್ನೋದು ಪರ್ಮಿಷನ್ ಕೊಟ್ಟಲ್ಲಿ ಮಾಡಲಿ. ನೀವು ಗ್ರೌಂಡ್ ಬೇಕಾ ತೊಗೊಳ್ಳಿ, ಪರ್ಮಿಷನ್ ತೊಗೊಳ್ಳಿ. ಹಾಗಾಗಿ ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಇತರೆ ಚಟುವಟಿಕೆಗಳನ್ನು ನಾವು ನಿಲ್ಸಕ್ಕೆ ಬರೋದಿಲ್ಲ ಅವೆಲ್ಲ. ಹಾಗಾಗಿ